ಫ್ರೆಂಡ್ಸ್, ಇದೊಂದು ಸಿಂಗಲ್ ಪ್ಲಗ್ ಗಾಡಿ BS6 55,000 ಓಡಿದೆ. ಕನೆಕ್ಟಿಂಗ್ ನೋಡಿ, ಓವರ್ ಪ್ಲೇ. ಸ್ವಲ್ಪ ನಾಯ್ಸ್ ಬಂದಾಗೆ ಮಾಡಿಸ್ಕೊಬೇಕು. ಇಷ್ಟು ಗಂಟೆ ಓಡಿದ್ರೆ ತುಂಬ ಕಷ್ಟ ನೋಡಿ. ಬೋರು ಎಡ್ ಬಿದ್ದುಬಿಟ್ಟಂಗಿದೆ ಇದು ಮೋಸ್ಟ್ಲಿ, ಇಲ್ಲಾಂದರೆ ತುಂಬ ಕಾಸು ಉಳಿಯೋದು. ಪ್ಲಸ್ಸು ಇಲ್ಲೆಲ್ಲ ರಫ್ ಆಗಿದೆ. ಓವರ್ ಕಂಡೀಷನ್ನು ಓಡುತ್ತೆ ಅನ್ಕೊತೀನಿ. ಇದು ಕೇಳೋಣ ಅವ್ರಿಗೆ, ಇಲ್ಲ ಅಂದರೆ ಹೊಸದು ಹಾಕೋದು, ಇಲ್ಲ ಅಂದರೆ ಇದೇ ಹಾಕೋದು. ರಿಂಗ್ಸು ಗ್ಯಾಪು ಇಲ್ಲ, 0 ಇದೆ. ಆಗ್ಬಿಡೋಣ, ಅದೇ ಮತ್ತೆ ನೋಡ್ಕೊಳೋಣ. ಏನಾದರೂ ವಾಲ್ ಜಾಮ್ ಆಗ್ತೈತಾ ಏನು ಹೇಳಿಲ್ಲ, ಬರೀ ಸೌಂಡಿಗೆ ತೊಗೊಂಬಂದಿದ್ದಾರೆ. ಬರೀ ಆಫ್ ಕೇಸ್ ಬಿಚ್ಚಿ ಶಾಫ್ಟ್ ರೀಸೆಟ್ ಮಾಡಿ ಹಾಕೋಣ, ಮತ್ತೆ ನೋಡೋಣ ಏನಾಗುತ್ತೋ. ಏನೂ ಕುಡಿಯಲ್ಲ ಅನ್ಕೊತೀನಿ. 55,000 ಬೇರೆ ಗಾಡಿ ಓಡಿದೆ. ಒಂದು ಸುಮಾರು ದಿವಸ ಆಗಿದೆ ಇದು, ಹಂಗೆ ಓಡಿಸ್ತಾನೆ ಇದ್ದಿರ್ಬೇಕು ಅವರು ಮೋಸ್ಟ್ಲಿ. ಹಂಗೋ ನಮ್ಮ ಹತ್ರ ಬಂದಿದೆ ಗಾಡಿದು. ಸರಿ, ನೋಡೋಣ ಏನೇನಾಗುತ್ತೋ, ನೋಡಿಸ್ತೀನಿದು ಏನು ಮಾಡಬೇಕಂತ. ಇದೊಂದು ತುಂಬ ಲೂಸ್ ಇದೆ. ಅದೇನು ಸ್ಪ್ರಿಂಗ್ ಇದೆಯಾ, ಕಟ್ಟಾಕ್ಬಿಟ್ಟೈತಾ, ಇಲ್ಲ ಅದರಲ್ಲಿ ಏನು ಇದೇ ಇಲ್ವಾ, ಸ್ಪ್ರಿಂಗೇ ಹಿಡೀತಾ ಇಲ್ಲ ಅದ್ರಿಗೆ. ನೋಡೋಣ ಸ್ಪ್ರಿಂಗ್ ಏನಾಗಿದೆ ಅಂತ ಬಿಚ್ಚಿ. ಇದು 2 ಸ್ಪ್ರಿಂಗು ಸ್ಮೂತ್ ಆಗಿಬಿಟ್ಟಿದೆ, ಏನಂತ ಗೊತ್ತಿಲ್ಲ. ಲೂಸ್ ಇತ್ತು, ಸ್ವಲ್ಪ ಹಾಡಾದರೆ ಗೇರ್ಗಳು ಹಾಡಾಗ್ಬಿಡುತ್ತೆ. ಮತ್ತು ಇದನ್ನೇ ಸ್ವಲ್ಪ ಎಳೆದು ಪುಷ್ ಮಾಡಿ ಹಾಕೋಣ. ಓಕೆ, ಬಿಚ್ಚಿ ಹಾಕಿದ್ದೀನಿ ಇಷ್ಟೇ. ಹಿಂಗೆ ಫಿಟ್ಟಿಂಗ್ ಮಾಡಿ ಕಳಿಸ್ಬಿಡೋಣ. ನೋಡ್ತೀನಿ ಮುಂದೆ ರೆಡಿ ಮಾಡಿಸ್ಕೊಂಬಂದು. ನೋಡಿ, ಈ ಪಿನ್ ಎಲ್ಲ ಬಂದಿದೆ ಆಚೆ. ಯಾವಾಗಲೂ ಸರ್ವಿಸ್ ಟೈಮಲ್ಲಿ ಚೆಕ್ ಮಾಡ್ಕೊಬೇಕು. ಆಚೆ ಬಂದಿದ್ದರೆ ಒಳಗಡೆ ಹೊಡೆದು ಈ ಕಡೆಯಿಂದ ಈ ಕಡೆಗೆ ಒಂದು ಕಂಬಿನ ಏನೋ ಹಾಕಿಬಿಟ್ರೆ ಆಚೆ ಹೋಗೋಕ್ಕೆ ಚಾನ್ಸ್ ಇರೋಲ್ಲ. ಮತ್ತು ಉದುರೋಗಿ ನೀವು ಸ್ಕ್ರೂನು ಆಣಿನೂ ಹಾಕಿದ್ರೆ ಅರ್ಧಾಗಿರಲ್ಲ, ಓಡ್ತಾ ಇರುತ್ತೆ. ಇದು ತೊಂದರೆ ಆಗಿಬಿಡುತ್ತೆ. ಓಕೆ, ಎಷ್ಟಿತ್ತು ಸ್ಟಾರ್ಟ್ ಮಾಡಿ ನೋಡ್ಸೋಣ ಅಂದರೆ ಬಿಚ್ಚಾಕ್ಬಿಟ್ಟಿದೆ ಹುಡುಗ. ಸರಿ ಆಯಿತು, ಇದು ರೀಸೆಟ್ ಎಲ್ಲ ಇದು ಲೂಸ್ ಇತ್ತಲ್ವ, ಇದು ಸರೋಯ್ತು. ಸ್ಪ್ರಿಂಗು ಸ್ವಲ್ಪ ಎಳೆದಾಕಿದ್ದೀನಿ. ಪ್ಲಸ್ ಕನೆಕ್ಟಿಂಗ್ ಎಲ್ಲ ರೀಸೆಟ್ ಆಯಿತು. ಬೇರಿಂಗ್ ಎಲ್ಲ ಅದೇ, ಕಾಗು ಅದೇ, ಪ್ಲಸ್ ಎಲ್ಲ ಐಟಮ್ ಅದೇ. ಗೇರ್ ಸ್ಟಾರ್ ಒಂದು ಚೇಂಜ್ ಮಾಡಿದ್ದೀನಿ. ಆಯಿಲ್ ಪಂಪು, ಟೈಮಿಂಗ್ ಚೈನ್ ಕೂಡ ಅದೇನೆ. ಟೈಮಿಂಗ್ ಚೈನು ಚೆನ್ನಾಗಿದೆ. ಪ್ಯಾಡ್ಗಳು ಚೇಂಜ್ ಮಾಡಲ್ಲ, ಅದೇನೆ. ಬರೀ ಪ್ಯಾಕಿಂಗು, 2 ಆಯಿಲ್ ಸೀಲು, ಮತ್ತು ಇದ್ರದ್ದೊಂದು ಆಯಿಲ್ ಸೀಲ್ ಹಾಕಬೇಕು. ಮತ್ತು ಹೆಡ್ಡು ಅದೇನೆ, ಬೋರು ಅದೇನೆ. ಗಿಬೋರ್ ಏನೂ ಮಾಡಿಲ್ಲ. ಹಾಕೋಣ, ನೋಡೋಣ ಏನಾಗುತ್ತೆ. ಸ್ಟಾರ್ಟ್ ಆಯಿತು ಗಾಡಿದು, ಎಲ್ಲ ಸೌಂಡ್ ಎಲ್ಲ ಓಕೆ ಇದೆ.
ಅಷ್ಟೇ ಇವಾಗೇ ಸ್ಟಾರ್ಟ್ ಮಾಡಿದ್ದು ಗಾಡಿ. ಮಾಡ್ಕೋಗ್ಬಿಡ್ತಾ ಇದ್ದೀನಿ ವೀಡಿಯೋ ಮಾಡೋದೆ, ಏನು ಮಾಡೋದು. ಲೀಕೇಜು ಇಲ್ಲ, ಏನು ಸದ್ಯಕ್ಕೆ ಏನು ಪ್ರಾಬ್ಲಮ್ ಇಲ್ಲ. ಮತ್ತೆ ನೋಡೋಣ ಮುಂದಕ್ಕೆ. ಹಾಂ, ಕರೆಕ್ಟ್ ಇದೆ ಸೌಂಡು. ಚೆಕ್ ಲೈಟ್ ಬರುತ್ತಾ? ಏನು ಸಮಾಚಾರ? ಯಾವುದು ಚೆಕ್ ಲೈಟು ಇಲ್ಲ. ಓಕೆ ಅದು ಗಾಡಿ ಮತ್ತೆ ಆಯಿಲ್ ಕುಡಿತದ ಏನಂತ ಗೊತ್ತಿಲ್ಲ. ಬೋರೆಲ್ಲ ಆ ರೀತಿ ಇತ್ತು. ಹುಡಿಯೆಲ್ಲ 80% ಅನ್ಕೊತೀನಿ, 20% ಏನು ಹೇಳೋಕ್ಕಾಗಲ್ಲ. ಒಂದು ಸರ್ವಿಸ್ ಗಂಟ ನಾನು ಏನು ಹೇಳೋಕ್ಕೆ ಬರೋಲ್ಲ. ನೋಡೋಣ. ಫುಲ್ ಲೋ ಬಜೆಟ್ ಇದು. ಟೈಮಿಂಗ್ ಚೈನು ಹಾಕಿಲ್ಲ, ಟೈಮಿಂಗ್ ಚೈನ್ ಪ್ಯಾಡು ಹಾಕಿಲ್ಲ, ಸೈಲೆನ್ಸರ್ ರಿಂಗೂ ಹಾಕಿಲ್ಲ ಬ್ರೋ, ಅದೇ ಹಾಕಿದ್ದೀನಿ. 55,580 ಕಿಲೋಮೀಟ್ರು ಪಕ್ಕಾ ಕಿಲೋಮೀಟ್ರ್ ಇದು. ಸೊ ಎಲ್ಲ ಓಕೆ ಇದೆ. ಏನೂ ಮಾತಾಡೋಂಗಿಲ್ಲ. ಏನಿರ್ಬೇಕು ಒರಿಜಿನಲ್ ಸೌಂಡ್ ಅದಿದೆ. ಯಾವುದು ಪಿಟ್ರಿಕ್ ಅಂತ ಇಲ್ಲ. ಅದು ಏನು ಹಾಕಿಲ್ಲ ಅಂದರೆ ಚೆನ್ನಾಗಿರ್ತಾವೆ ಗಾಡಿಗಳು. ಟ್ರಯಲ್ ಹೊಡೆದು ನೋಡೋಣ ಏನಾಗುತ್ತೋ. ಮಸ್ತಾಗಿದೆ ಗುರು ಗಾಡಿ, ಬಿಟ್ಟರೆ ಹಂಗೆ ಹೋಗ್ತಾ ಇದೆ. ಅಯ್ಯೋ ಓಕೆ ಆಯಿತು. ನೈ ಬರಾಬರ್ है पेडल थोड़ा चला को देखो ಈ ಗಾಡಿ ಕಂಪ್ಲೀಟ್ ಆಯಿತು. ಈ ಗಾಡಿ ಬಿಲ್ ಕೇಳಬೇಡಿ, ಹೇಳಲ್ಲ ನಾನು, ನೀವು ಹೇಳ್ಬೇಡಿ ಬಿಲ್ಲು. ಸರ್ ಆಯ್ತಾ? ಹಾಂ, ಇನ್ಶಾಲ್ಲ ಚೆನ್ನಾಗಾಯ್ತು. ಎಲ್ಲ ಕೆಲಸ ಖುಷಿನಾ? ಖುಷಿ ಹೋಗಿ ಓಡಿಸ್ಕೊ ಹೋಗಿ. ಓಕೆ ಫ್ರೆಂಡ್ಸ್, ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಿಲ್ ಮಾತ್ರ ಹೇಳಲ್ಲ, ಸಾರಿ.